ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಈ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶ್ರವಣ್ ರೆಡಿಯಾಗಿ ಲಾಯರ್ ಬಟ್ಟೆ ಹಾಕ್ಕೊಂಡು ಮನೆ ಹತ್ರ ಬರ್ತಾರೆ. ಆಗ ಅಪ್ಪ, ನಿಜವಾಗ್ಲೂ ಚೆನ್ನಾಗಿ ಕಾಣ್ತಾ ಇದ್ದೀರಾ. ನೀವೇನಾದರೂ ಮನೆಯವ್ರ ಮುಂದೆ ಈಗ ಹೋಗಿ ನಿಂತ್ಕೊಂಡ್ರೆ ಅವರೆಲ್ಲ ಆಶ್ಚರ್ಯ ಪಡ್ತಾರೆ. ಅಷ್ಟು ಮುದ್ದಾಗಿ ಕಾಣ್ತಾ ಇದ್ದೀರಾ. ಮತ್ತೆ ನೀವು ಲಾ ಪ್ರಾಕ್ಟೀಸ್ ಮಾಡ್ತಾ ಇರೋದು ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ. ಆದರೆ ಆ ಭೂಮಿಗೆ ಖುಷಿ ಆಗೋದು ಕಮ್ಮಿ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರ ತಾಯಿ ಕೇಸ್ನ ನೀವು ತಗೊಂತಿದ್ದೀರಲ್ಲ, ಅದಕ್ಕೆ ಅವ್ರ ತಾಯಿ ಏನಾದರೂ ಹೊರಗಡೆ ಬರಲಿಲ್ಲ ಅಂತ ಭೂಮಿಗೆ ಟೆನ್ಷನ್ ಶುರುವಾಗಿರುತ್ತೆ. ಅಜಿತ್ ಮತ್ತೆ ಭೂಮಿ ಇಬ್ಬರಿಗೂ ಟೆನ್ಷನ್ ಶುರುವಾಗಿದೆ ಅಂತ ಮನಸ್ವಿನಿ ಹೇಳಿದಾಗ, ಸತ್ಯಕ್ಕೆ ನ್ಯಾಯಕ್ಕೆ ಬೆಲೆ ಸಿಗಬೇಕು, ಅನ್ಯಾಯ ಆಗಬಾರ್ದು ಅಂತಾನೆ ಅದಕ್ಕೆ ನಾನು ಈ ಕೇಸ್ನ ತಗೊತಾ ಇರೋದು. ತಪ್ಪು ಯಾರೇ ಮಾಡಿದ್ರು ಅವ್ರನ್ನ ಮಾತ್ರ ಬಿಡೋದಿಲ್ಲ, ಶಿಕ್ಷೆ ಆಗೋ ಥರ ಮಾಡೇ ಮಾಡ್ತೀನಿ ಅಂತ ಶ್ರವಣ್ ಹೇಳ್ತಾರೆ. ಶ್ರವಣ್ ಲಾಯರ್ ಬಟ್ಟೆಯಲ್ಲಿ ಬಂದಿದ ತಕ್ಷಣನೇ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಅರೆ, ಏನಿದು ಈ ಥರ ಬಟ್ಟೆ ಹಾಕೊಂಡ್ ಬಂದಿದ್ದೀರಾ ಮಾವ ಅಂತ ಅಪೇಕ್ಷೆ ಕೇಳ್ತಾಳೆ. ಹೌದು, ನಾನು ಇನ್ನು ಮುಂದೆ ಇದೇ ಕೆಲಸನ ಶುರು ಮಾಡ್ಕೊಂಡಿದ್ದೆ. ನಾನು ಇದಕ್ಕೂ ಮುಂಚೆ ಅರ್ಧ ಲಾ ಓದಿ ಬಿಟ್ಟಿದ್ದೆ, ಮತ್ತೆ ಲಾ ಪ್ರಾಕ್ಟೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ವಾದ ಮಾಡೋಕ್ಕೆ ನಿಂತ್ಕೊಳ್ತೀನಿ, ಕೇಸ್ಗಳನ್ನ ತಗೊತೀನಿ ಅಂತ ಶ್ರವಣ್ ಹೇಳಿದಾಗ ಎಲ್ಲರಿಗೂ ಖುಷಿ ಆಗುತ್ತೆ. ಆಲ್ ದ ಬೆಸ್ಟ್ ಅಣ್ಣ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಮತ್ತೆ ನೀವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಬೇರೆ ಏನೋ ಕೆಲಸ ಮಾಡಕ್ ಕೊಟ್ಟಿದ್ದೀರಲ್ಲ, ಇವಾಗ್ಲೂ ಖುಷಿ ಆಗ್ತಿದೆ ಅಂತ ರಮಣ್ ಹೇಳ್ತಾರೆ. ಆಗ ನಿಜವಾಗ್ಲೂ ಖುಷಿ ಆಗ್ತಿದೆ, ನಿಮ್ಗೆ ಒಳ್ಳೇದಾಗ್ಲಿ, ಸಕ್ಸಸ್ ಸಿಗ್ಲಿ ಮಾವ. ನೀವು ಲಾಯರ್ ಆಗಿ ಹೆಜ್ಜೆ ಇಡ್ತಾ ಇರೋದು ನಂಗಂತೂ ತುಂಬಾ ಖುಷಿ ಇದೆ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಅದೇ ಸಮಯಕ್ಕೆ ಏನಾಗುತ್ತೋ ಅಂತ ಗೊತ್ತಿಲ್ಲ, ಆದ್ರೆ ನೀವು ಇಡೋ ಪ್ರತಿ ಹೆಜ್ಜೆಲ್ಲೂ ಪ್ರತಿ ಗಳಿಗೆಲ್ಲೂ ನಿಮಗೆ ಗೆಲುವೆ ಸಿಗ್ಲಿ ಅಂತ ಆಶಿಸ್ತೀನಿ ನಾನು ಅಂತ ಭೂಮಿ ಹೇಳ್ತಾಳೆ. ಹಾಗಾದ್ರೆ ನಾನೇನೋ ಎಲ್ಲದರಲ್ಲೂ ಗೆಲ್ತಾ ಹೋಗ್ತೀನಿ, ನಾನೇನಾದ್ರೂ ಗೆದ್ರೆ ಮೊದಲನೇ ಸೋಲಾಗೋದು ನಿಮ್ಮಿಬ್ಬರಿಗೆ. ಅಜಿತ್ ಮತ್ತೆ ಭೂಮಿ ಹತ್ರ ಶ್ರವಣ್ ಹೇಳ್ತಾರೆ. ಏನ್ ಹೇಳ್ತಿದ್ದೀರಾ ದೊಡ್ಡ ಸಾಹೇಬ್ರೆ, ನನಗೆ ಯಾಕೆ ಸೋಲಾಗುತ್ತೆ ಅಂತ ಭೂಮಿ ಕೇಳ್ತಾಳೆ. ಹೌದು, ನಿನಗೆ ಸೋಲು ಹಾಗೆ ಆಗುತ್ತೆ. ಯಾಕಂದ್ರೆ ಈ ಕೋರ್ಟ್ನ ಹಾಕೊಳ್ಳೋದಕ್ಕೆ ನೀನೇ ಕಾರಣ. ಯಾಕಂದ್ರೆ ನಾನು ಮೊದಲನೇ ಕೇಸ್ ತಗೊಂತಾ ಇರೋದೇ ನಿಮ್ಮ ತಾಯಿ ವಿರುದ್ಧ ವಾದ ಮಾಡಕ್ಕೆ ಅಂತ ಬರ್ತಾ ಇದ್ದೀನಿ. ಹಾಗೇನೆ ಯಾರೇ ತಪ್ಪು ಮಾಡಿದ್ರು ಕೂಡ ಹೀಗೆ ಶಿಕ್ಷೆ ಆಗೋ ತರ ನೋಡ್ಕೊಂತೀನಿ ಅಂತ ಶ್ರವಣ್ ಹೇಳ್ತಾರೆ. ಭೂಮಿ ಮತ್ತೆ ಅಜಿತ್ ಇಬ್ರಿಗೂ ಶಾಕ್ ಆಗುತ್ತೆ. ದೊಡ್ಡ ಸಾಹೇಬ್ರೆ, ಏನ್ ಹೇಳ್ತಾ ಇದ್ದೀರಾ ನೀವು? ಅಲ್ಲ, ನೀವು ನಮ್ಮ ತಾಯಿ ಕೇಸ್ನ ತಗೊಳಕ್ ಕೊಟ್ಟಿದ್ದೀರಾ ಅಂತ ಭೂಮಿ ಕೇಳ್ತಾಳೆ. ಆ ಕೇಸ್ನೇ ತಗೊಂತಾ ಇರೋದು, ಅದಕ್ಕೋಸ್ಕರನೇ ಮತ್ತೆ ಗರಿಕೋಟ್ನ ನಾನು ಹಾಕಿರೋದು. ನಲ್ಲಿ ನಿಮ್ ತಾಯಿ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗೋ ತರ ಮಾಡೇ ಮಾಡ್ತೀನಿ ಅಂತ ಭೂಮಿ ಹತ್ರ ಶ್ರವಣ್ ಹೇಳ್ತಾರೆ. ಭೂಮಿ ಟೆನ್ಷನ್ ಮಾಡ್ಕೊಂಡು, ದೊಡ್ಡ ಸಾಹೇಬ್ರೆ, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟು ಕೋಪ? ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ, ನನ್ನ ತಾಯಿ ತಪ್ಪು ಮಾಡಿಲ್ಲ ಅಂತ ಭೂಮಿ ಹೇಳ್ತಾ ಇರ್ಬೇಕಾದ್ರೆ, ನಿನ್ನ ತಾಯಿ ತಪ್ಪು ಮಾಡಿಲ್ಲ ಅಂದರೆ ನೀನು ಯಾಕೆ ಯೋಚನೆ ಮಾಡ್ತೀಯಾ? ಆರಾಮಾಗಿರು. ಅವರು ತಪ್ಪು ಮಾಡಿಲ್ಲ ಅಂದರೆ ನಿರಪರಾಧ ಆದರೆ ಖಂಡಿತವಾಗ್ಲೂ ಬಿಡುಗಡೆ ಆಗೇ ಆಗ್ತಾರೆ. ಅಕಸ್ಮಾತ್ ಅವ್ರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗೋ ಥರ ಮಾಡೇ ಮಾಡ್ತೀನಿ. ಹೆಂಡತಿ ಅಂತ ನಿನ್ನನ್ನು ಇಸ್ಕೊಂಡು, ಹೆಂಡತಿ ತಾಯಿ ಅಂತ ನಿಮ್ಮ ಅಮ್ಮನೂ ಇಸ್ಕೊಂಡು ಈ ಅಜಿತ್ತು ಸಾಕ್ಷಿ ನಾಶ ಮಾಡ್ಬೋದು. ಅಂದ್ರೆ ಈ ಶ್ರವಣ್ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗೋ ತರ ಮಾಡೇ ಮಾಡ್ತೀನಿ. ಮನೆಯವರಾದ್ರೂ ಸರಿ, ಅವ್ರನ್ನ ಬಿಡಲ್ಲ ಅಂತ ಶ್ರವಣ್ ಹೇಳಿದಾಗ ಭೂಮಿಗೆ ಬೇಜಾರಾಗುತ್ತೆ. ಏನ್ ಸಾಹೇಬ್ರೆ ಇದು ಈ ತರ ಮಾತಾಡ್ತಾ ಇದಾರೆ? ಅಲ್ಲ, ದೊಡ್ಡ ಸಾಹೇಬ್ರು ಬೇಕು ಅಂತಾನೆ ನಾವು ಮಾಡಕ್ ಹೊರಟಿದ್ದಾರೆ, ಏನ್ ಮಾಡೋದು ಅಂತ ಭೂಮಿ ಕೇಳಿದಾಗ, ಭೂಮಿ ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ಅವ ಯಾವತ್ತಿದ್ರು ನ್ಯಾಯದ ಪರ ನಿಂತ್ಕೊಳ್ಳೋದು, ಅವ್ರು ಏನೇ ಆದ್ರೂ ಕೂಡ ನ್ಯಾಯದ ಪರ ನಿಂತ್ಕೊಳ್ಳೋದಿಲ್ಲ. ನಿನ್ ತಾಯಿ ತಪ್ಪು ಮಾಡಿಲ್ಲ ಅಂತ ನಂಗೂ ಗೊತ್ತು, ನಿಂಗೂ ಗೊತ್ತಿದೆ. ಆಗಿದ್ಮೇಲೆ ಯಾಕೆ ಟೆನ್ಷನ್? ನೀವು ಆರಾಮಾಗಿರು. ಶ್ರವಣ್ ಮಾವ ಈ ಕೇಸ್ನ ತಗೊಂತಾ ಇದಾರೆ ಅಂದ್ರೆ ಖಂಡಿತವಾಗ್ಲು ಯಾರೇ ತಪ್ಪು ಮಾಡಿದ್ರು ಸಿಗಾಕೊಳ್ಳೇಬೇಕು. ನನ್ನ ಕೈಯಿಂದ ತಪ್ಪಿಸ್ಕೊಳ್ಬಹುದು, ಆದ್ರೆ ಪೊಲೀಸ್ ಮೈಂಡ್ ಇರೋಂಥ ನಮ್ಮ ಮಾವ, ಲಾ ಓದಿರೋಂಥ ನಮ್ಮ ಮಾವನ ಕೈಯಿಂದ ಯಾವತ್ತೂ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ತಪ್ಪು ಮಾಡಿರೋರು ಯಾರೇ ಆದ್ರೂ ಆದಷ್ಟು ಬೇಗ ಸಿಗಾಕೊಳ್ತಾರೆ, ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ತಾಯಿ ಕೂಡ ಆದಷ್ಟು ಬೇಗ ಬಿಡುಗಡೆ ಆಗ್ತಾರೆ. ಇದು ಒಳ್ಳೇದೇ. ನಮಗೆ ಯಾರು ಬೇಕು ಅಂತ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಆದ್ರೆ ಮಾವ ಈ ಕೇಸ್ ತಗೊಂಡ್ರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ. ಆರಾಮಾಗಿರು ಅಂತ ಅಜಿತ್ ಹೇಳಿದಾಗ, ಹಾಗಂತೀರ ಸಾಹೇಬ್ರೆ? ಹಾಗಾದ್ರೆ ನನ್ನ ತಾಯಿ ಬಿಡುಗಡೆ ಆಗ್ತಾರಾ? ಶ್ರವಣ್ ಸಾಹೇಬ್ರು ತಾಯಿನ ಬಿಡುಗಡೆ ಮಾಡಿಸ್ತಾರಾ ಅಂತ ಕೇಳಿದಾಗ, ಖಂಡಿತವಾಗ್ಲೂ ಆಗ್ತಾರೆ, ನೋಡ್ತಾ ಇರೋ. ಸ್ವಲ್ಪ ದಿನದಲ್ಲೇ ಅವ್ರು ಬಿಡುಗಡೆ ಆಗೋ ಥರ ಮಾವನೇ ಮಾಡ್ತಾರೆ. ಅಜಿತ್ ಭೂಮಿ ಹತ್ರ ಮಾತಾಡಿ ಸಮಾಧಾನ ಮಾಡ್ತಾನೆ. ಆಗ ಭೂಮಿಗೆ ತುಂಬಾ ಖುಷಿ ಆಗುತ್ತೆ. ಸಾಹೇಬ್ರೆ, ನೀವು ದೇವಯಾನಿ ಮೇಡಮ್ ಹತ್ರ ಕ್ಷಮೆ ಕೇಳಿದ್ದು, ಅವ್ರ ಹತ್ರ ಮಾತಾಡಿದ್ದು ನಂಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಇಲ್ಲಿ ಕ್ಷಮೆ ಕೇಳೋದಿಲ್ವೋ, ತುಂಬಾ ಗಲಾಟೆ ಆಗುತ್ತೇನೋ ಅಂತ ಅನ್ಕೊಂಡಿದ್ದೆ. ಅದರಲ್ಲಿ ನೀವು ಕ್ಷಮೆ ಕೇಳಿದ್ದಕ್ಕೆ ಎಲ್ಲಾನು ಸರಿ ಹೋಯ್ತು. ಭೂಮಿ ಹೇಳಿದಾಗ, ನಾನು ಮನ್ಸಾರೆ ಕ್ಷಮೆ ಕೇಳಿಲ್ಲ, ಕ್ಷಮೆ ಕೇಳಿದ್ದು ಬರೀ ನಾಟಕಕ್ಕೋಸ್ಕರ ಅಂತ ಅಜಿತ್ ಹೇಳ್ತಾನೆ. ನಾಟಕನ ಏನ್ ಹೇಳ್ತಾ ಇದ್ದೀರಾ ಸಾಹೇಬ್ರೆ ನೀವು ಅಂತ ಭೂಮಿ ಕೇಳ್ತಾಳೆ. ದೇವಯಾನಿ ಅತ್ತೆ ಹತ್ರ ಹೋಗಿ ನಾನು ಕ್ಷಮೆ ಕೇಳಿದ ತಕ್ಷಣ ನಾನು ಅವ್ರ ಮೇಲೆ ಅನುಮಾನ ಪಡೋದಿಲ್ಲ ಅಂತ ಅರ್ಥ ಅಲ್ಲ. ನನಗೆ ಅವ್ರ ಮೇಲೆ ಅನುಮಾನ ಇದ್ದೇ ಇದೆ. ನಾನು ಅಜ್ಜಿ ಹುಷಾರಾಗಿರ್ಲಿ, ಅವರು ತೊಂದರೆ ಆಗಬಾರ್ದು, ಮತ್ತೆ ಅಜ್ಜಿ ಜಗಳ ಮಾಡ್ಕೊತಾರೆ, ಟೆನ್ಷನ್ ಮಾಡ್ಕೊತಾರೆ ಅಂತ ಹೇಳಿ ಆ ಒಂದೇ ಕಾರಣಕ್ಕೆ ಹೋಗಿ ಅವ್ರ ಮುಂದೆ ನಾಟಕ ಮಾಡಿದ್ದು. ದೇವಯಾನಿ ಅತ್ತೆ ಮೇಲೆ ನನಗಿನ್ನೂ ಕೂಡ ಅನುಮಾನ ಇದೆ, ಅದು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಅಜಿತ್ ಹೇಳಿದಾಗ, ಸಾಹೇಬ್ರೆ ಏನ್ ಮಾತಾಡ್ತಾ ಇದ್ದೀರಾ ನೀವು? ಇನ್ನೂ ಯಾಕೆ ನಿಮಗೆ ಅನುಮಾನ? ಅಲ್ಲ, ದೇವಯಾನಿ ಅಮ್ಮ ಎಷ್ಟು ಒಳ್ಳೆಯವರು, ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಭೂಮಿ ಕೇಳ್ತಾಳೆ. ಭೂಮಿ, ಸುಮ್ಮನೆ ಏನೇನೋ ಗೊತ್ತಿಲ್ಲದೆ ಮಾತಾಡ್ಬೇಡ. ಕೂಡ ಇದೇ ಮಾತು ಹೇಳಿದ್ರು, ಅತ್ತೆ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ.
ಸತ್ಯಣ್ಣ ಹೇಳ್ದಾಗ ಕೂಡ ನಾನು ಸತ್ಯಣ್ಣನ ಮಾತಿಗೆ ತಲೆ ಕೆಡಿಸ್ಕೊಳ್ದೆ ದೇವಯಾನಿ ಅತ್ತೆ ಪರ ನಿಂತ್ಕೊಂಡಿದ್ದೆ. ದೇವಯಾನಿ ಅತ್ತೆ ಪಾಪ್ತವ್ರು ಅಂತ ಸತ್ಯಣ್ಣನ ಹತ್ರ ವಾದ ಮಾಡಿದ್ದೆ. ನಂಗೆ ಈಗ ಆ ಥರ ಅನಿಸ್ತಾ ಇಲ್ಲ. ಈ ವಿಷಯ ನಡೆದಾಗಿಂದ ದೇವಯಾನಿ ಅತ್ತೆ ಆ ಥರ ಅಲ್ಲ ಅಂತ ನಂಗೆ ಅನಿಸ್ತಾ ಇದೆ. ದೇವಯಾನಿ ಅತ್ತೆ ಏನೋ ನಡೆಸ್ತಾ ಇರೋದಂತೂ ನಿಜ. ಮುಂದೆ ನಾನು ಈ ವಿಷಯನ ಇಲ್ಲಿಗೆ ಬಿಡ್ತೀನಿ, ನಾ ವಾಪಸ್ ತಗೊಂತೀನಿ ಅಂತ ಹೇಳಿರ್ಬೋದು. ಅದೇ ಕಾರಣಕ್ಕೂ ನಾನು ಈ ವಿಷಯನ ಇಲ್ಲೇ ಬಿಡೋದಿಲ್ಲ. ಗೊತ್ತಿಲ್ಲದೆ ಇರೋ ಹಾಗೆ ಎಲ್ಲ ಸತ್ಯನೂ ತಿಳ್ಕೊಂತೀನಿ, ಆಮೇಲೆ ಎಲ್ಲರ ಮುಂದೆ ಬಂದು ನಿಂತ್ಕೊಂತೀನಿ, ಅವಾಗೆ ಸರಿ ಹೋಗೋದು ಅಂತ ಅಜಿತ್ ಹೇಳಿದಾಗ, ಸಾಹೇಬ್ರೆ ಮತ್ತೆ ಮನೆಯಲ್ಲಿ ಏನಾದರೂ ಜಗಳ ಆಗುತ್ತೆ, ಈ ಥರ ಮಾಡ್ತಾ ಇದ್ದೀರಾ ನೀವು? ದೇವಯಾನಿ ಅಮ್ಮ ಯಾವ ಪರಿಸ್ಥಿತಿಯಿಂದ ಬಂದಿದ್ದಾರೆ, ಹಾಸ್ಪಿಟಲಿಂದ ಬಂದಿದ್ದಾರೆ, ಮತ್ತೆ ಏನಾದರೂ ಈ ವಿಷಯ ಜಗಳ ಆಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು? ಎಲ್ಲ ನನ್ನ ಮೇಲೆ ಬರುತ್ತೆ, ಜೊತೆಗೆ ಮೇಲೂ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಪಾಪ ದೇವಯಾನಿ ಮೇಡಮ್ ಅವ್ರಿಗೆ ತಾನೇ ಯಾರಿದ್ದಾರೆ, ನಮ್ಮನ್ನ ಮತ್ತೆ ಅಂಜನನ ಬಿಟ್ರೆ. ಭೂಮಿ ಹೇಳಿದಾಗ ಹಾಗಂತ ಯಾರೂ ಇಲ್ಲ ಅಂತ ಅವ್ರನ್ನ ಸುಮ್ಮನೆ ಬಿಡೋದಿಕ್ಕಾಗೋದಿಲ್ಲ. ಮಾಡಿದವ್ರು ಯಾರೇ ಆದರೂ ಕೂಡ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನಾನಾದರೂ ಸರಿ, ನೀನಾದರೂ ಸರಿ, ಮನೆಯವರಾದರೂ ಸರಿ, ದೇವಯಾನಿ ಅತ್ತೆ ಆದರೂ ಸರಿ, ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಈ ಅಜಿತ್ ನಾರಾಯಣ್ ಸುಮ್ಮನೆ ಇರೋನು ಅಲ್ವೇ ಅಲ್ಲ. ಅಜಿತ್ ಹೇಳ್ತಾನೆ, ಆಗ ಭೂಮಿ ಏನು ಮಾಡೋದು, ಇದನ್ನೆಲ್ಲ ಹೇಗೆ ತಡೆಯೋದು? ನಾನು ಎಲ್ಲ ಇಲ್ಲಿಗೆ ನಿಲ್ಸಿಲ್ಲ ಅಂದರೆ ಮನೇಲಿ ದೊಡ್ಡ ಗಲಾಟೆ ಆಗುತ್ತೆ. ಇಬ್ರು ಯಾವುದಾದ್ರೂ ಸತ್ಯ ಹುಡ್ಕೊಂಡು ಹೋಗೋದು, ಮತ್ತೆ ಅವ್ರಿಗೆ ಅಪಾಯ ಆಗೋದು ಎಲ್ಲ ನೋಡ್ಕೊಂಡು ನಾನು ಹೇಗಿರ್ಲಿ ಅಂತ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ. ನಾನು ಯಾವುದೇ ಕಾರಣಕ್ಕೂ ಈ ವಿಷಯನ ಇಲ್ಲಿಗೆ ಬಿಡೋದಿಲ್ಲ. ಈ ವಿಷಯನ ಹೇಗೆ ವಿಚಾರಣೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ವಿಷಯನ ಅಜಿತ್ ರಾಮನಾರಾಯಣ್ ರೀತಿಯಲ್ಲೇ ವಿಚಾರಣೆ ಮಾಡ್ತೀನಿ. ಹೇಗಿದ್ರು ಸತ್ಯ ಹೊರಗಡೆ ಬರಲೇಬೇಕು. ಸತ್ಯ ಹೊರಗಡೆ ಬಂದಮೇಲೆ ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಜಿತ್ ಹೇಳ್ತಿರ್ಬೇಕಾದ್ರೆ ಅಕಸ್ಮಾತ್ ದೇವಯಾನಿ ಮೇಡಮೇ ತಪ್ಪು ಮಾಡಿದ್ದಾರೆ ಅಂದರೆ ಏನು ಮಾಡ್ತೀರಾ? ಭೂಮಿ ಕೇಳಿದಾಗ ಅವರೇ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಹಾಗೆ ಅವ್ರ ಮನೆಯಿಂದ ಕೂಡ ಹೊರಗಡೆ ಹೋಗ್ತಾರೆ. ಅಜಿತ್ ಹೇಳ್ತಾನೆ, ಹಾಗೆ ಈ ಕಡೆ ಮನಸ್ವಿನಿ ಮನೆಗೆ ಬಂದಿದ ತಕ್ಷಣನೇ ಅಂತೂ ಇಂತೂ ವಾಪಸ್ ಮನೆಗೆ ಬಂದು ಸೇರ್ಕೊಂಡ್ಬಿಟ್ಟೆ ಅಲ್ವಾ ಅಂತ ದೇವಯಾನಿ ಹೇಳ್ತಾರೆ. ನನಗೂ ಏನು ಸಂಬಂಧ? ಅಷ್ಟಕ್ಕೂ ನಾನು ಈ ಮನೆಗೆ ಬರೋದಕ್ಕೆ ಕಾರಣನೇ ಶ್ರವಣ್ಣ ಅವರಲ್ವಾ? ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಅಷ್ಟಕ್ಕೂ ಅವ್ರು ನನ್ನನ್ನು ಕರ್ಕೊಂಬಂದ್ರು, ನಾನು ಅದಕ್ಕೆ ಮನೆಗೆ ಬಂದೆ. ಏನು ಮಾಡೋಕ್ಕಾಗುತ್ತೆ ಮೇಡಮ್? ಒಳ್ಳೇದಾಯ್ತು ಬಿಡಿ. ಖಂಡಿತವಾಗ್ಲೂ ನಾವು ಅನ್ಕೊಂಡಂಗೆ ಎಲ್ಲ ಪ್ಲಾನು ಮಾಡ್ತೀವಿ, ಅನ್ಕೊಂಡಂಗೆ ಎಲ್ಲ ನಡೆಯುತ್ತೆ ಅಂತ ಮನಸ್ವಿನಿ ಹೇಳ್ತಾ ಇರ್ತಾಳೆ. ಮಾಡ್ತೀವೇನೋ ಒಂದು ಗೊತ್ತಿಲ್ಲ, ಆದರೆ ನಾವು ಸಿಗಾಕೊಳ್ದೇ ಇರೋ ಥರ ಎಲ್ಲ ಕೆಲಸನೂ ಆದಷ್ಟು ಬೇಗ ಮಾಡಿ ಮುಗಿಸು. ಅಜಿತನ್ನ ನಂಬೋಕ್ಕಾಗೋದಿಲ್ಲ. ನಮ್ಮ ಮುಂದೆ ಈ ಥರ ಹೇಳಿ ಹಿಂದೆ ಏನಾದರೂ ಧರಣಿ ಶುರು ಮಾಡ್ಕೊಂಡಿರ್ತಾನೆ. ಅವನು ಸತ್ಯ ತಿಳ್ಕೊಳ್ಳೋದಕ್ಕಿಂತ ಮುಂಚೆನೆ ಆದಷ್ಟು ಬೇಗ ನಮ್ಮ ಕೆಲಸ ಎಲ್ಲ ಮುಗ್ದಿರ್ಬೇಕು. ಆದಷ್ಟು ಬೇಗ ದೋಣಿ ಓಡಿಸೋನ್ನ ಬಿಡುಗಡೆ ಮಾಡಿಸಿ ಊರಿಂದ ಹೊರಗಡೆ ಕಳಿಸು. ದೇವಯಾನಿ ಮನಸ್ವಿನಿ ಹತ್ರ ಮಾತಾಡ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.